ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಗಾಳಿ ಮಳೆಗೆ ಸಿಎಂ ನಿವಾಸ ಕಾವೇರಿ ಕಾಂಪೌಂಡ್ಗೂ ಕೂಡ ಹಾನಿಯಾಗಿದೆ. ಕುಮಾರಕೃಪಾ ರಸ್ತೆಯ ಮರ ಬಿದ್ದು ಕಾಂಪೌಂಡ್ಗೆ ಹಾನಿಯಾಗಿದೆ. ಕುಮಾರಕೃಪಾ ರಸ್ತೆಯಲ್ಲಿ ಬಿದ್ದಿರುವಂತಹ ಹಲವು ಮರಗಳು, ಹೀಗಾಗಿ ಸಿಎಂ ಮನೆ ಮುಂಭಾಗದ ಕುಮಾರಕೃಪಾ ರಸ್ತೆ ಬಂದ್ ಆಗಿದೆ. ವೀಕ್ಷಕರೇ, ತಾವು ನೋಡ್ತಾ ಇರೋದು ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯ ನಿವಾಸದ ಕಾಂಪೌಂಡ್ ಮೇಲೆ ಕೂಡ ಮರ ಬಿದ್ದಿದೆ. ಸೊ ಆ ಮರವನ್ನು ಈಗಾಗಲೇ ಸೈಡಿಗೆ ಹಾಕಲಾಗಿದೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ವಾಸಿಸುವುದರಿಂದ ಮುಖ್ಯಮಂತ್ರಿಗಳಿಗೂ ಕೂಡ ಈ ಮಳೆಯ ಬಿಸಿ ತಟ್ಟಿದೆ. ಅವರ ಮನೆಯ ಮುಂಭಾಗದ ಮರವೇ ಬಿದ್ದಿದೆ. ಸೊ ಇದರಿಂದ ಕಲಿಬೇಕಾಗಿರುವಂತಹ ಪಾಠ, ಆಗಾಗ್ಗೆ ಏನು ಮರದ ರೆಂಬೆ ಕೊಂಬೆಗಳು ಸಿಕ್ಕಾಪಟ್ಟೆ ಹಳೆಯವಾಗಿರ್ತವೆ, ಇನ್ನೇನು ಮುರಿದು ಬೀಳುವಂಥ ಸ್ಥಿತಿಯಲ್ಲಿರ್ತವೆ, ಅವುಗಳನ್ನೆಲ್ಲ ಕಟ್ ಮಾಡಬೇಕು. ಮತ್ತು ಏನು ಕರೆಂಟ್ ವೈರ್ಗಳು ಪಾಸ್ ಆಗಿರ್ತವೆ ಅದರ ಮೇಲೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಆಗಲೂ ಕೂಡ KEB ಅವರು ಈ ಒಂದು ಕೆಲವೊಂದು ರೆಂಬೆ ಕೊಂಬೆಗಳನ್ನು ಕಟ್ ಮಾಡ್ತಾ ಇರ್ತಾರೆ. ಅಂಥವು ಆಗಬೇಕಿಂತ ಮೇಂಟೆನೆನ್ಸ್ ಕೆಲಸಗಳು ಆಗಾಗ್ಗೆ ಆಗುತ್ತಿರಬೇಕು. ಮರನೇ ಕಡ್ದು ಹಾಕಿ ಅಂತಲ್ಲ, ಇನ್ನೇನು ಕೆಳಗಡೆ ಬಿದ್ದು ಪಾದಚಾರಿಗಳು ಅಥವಾ ವಾಹನ ಸವಾರರು ಅಥವಾ ವಾಹನಗಳು ಅವುಗಳ ಮೇಲೆ ಬೀಳುವ ಸಾಧ್ಯತೆ ಇರುವಂತಹ ಕೆಲವೊಂದು ಟೊಂಗೆಗಳನ್ನು ಕಟ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆಮೇಲೆ ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಮಳೆ ಏನಿದೆ ಅದು ಡೆಫಿನೆಟ್ಲಿ ಈ ಲೆವೆಲ್ಗೆ ಸುರಿಯುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಮಳೆಗೆ ಜೊತೆಗೆ ಸಿಕ್ಕಾಪಟ್ಟೆ ಬಿರುಗಾಳಿ ಇದ್ದುದರಿಂದ ಭಾಳಷ್ಟು ಅನಾಹುತಗಳು ಆಗಿವೆ. ಇನ್ನು ಬೆಂಗಳೂರಿನಲ್ಲಿ ಯಾವಾಗ ಮಳೆ ಬಂದರೂ ಒಂದು ಸ್ಪಾಟ್ ಇದೆ, ಅಲ್ಲಿ ನೀರು ತುಂಬಿಕೊಳ್ಳೇಬೇಕು. ಮಳೆ ಬಂದ ತಕ್ಷಣ ಇಮ್ಮಿಡಿಯೇಟ್ ಅಲ್ಲಿ ಬ್ಯಾರಿಕೇಡ್ ಹಾಕ್ತಾರೆ. ಯಾಕೆ ಅಂತಂದರೆ ಈ ಅಂಡರ್ ಪಾಸ್ನಲ್ಲಿ ಆಲ್ರೆಡಿ ಒಂದು ಜೀವ ಹೋಗಿದೆ. ಈ ಅಂಡರ್ ಪಾಸಲ್ಲಿ ಒಬ್ಬ ಹೆಣ್ಣು ಮಗಳು ಸತ್ತು ಹೋಗಿದ್ದಾಳೆ. ಹೀಗಾಗಿ ಆ ಅಂಡರ್ ಪಾಸ್ ನಿನ್ನೆ ಸುರಿದ ಮಳೆಯಲ್ಲಿ ಫುಲ್ ತುಂಬಿಕೊಂಡಿತ್ತು. KR ಸರ್ಕಲ್ ಅಂಡರ್ ಪಾಸ್. ಎಸ್,